Okay, what is the one thing that you like about her? ಅವಳ ಬಗ್ಗೆ ತುಂಬ ಇಷ್ಟಪಡೋದಂದರೆ ಅವಳು ಫ್ರೆಂಡ್ಲಿ ಆಗಿದ್ದಾಳೆ, ಯಾವಾಗಲೂ ಖುಷಿಯಾಗಿರ್ತಾಳೆ. ನಾನು ಸ್ವಲ್ಪ ಸ್ಟ್ರೆಸ್ ಆದರೂ ಅವ್ರು ಬಂದು ನನಗೆ ಬಂದು ಮೋಟಿವೇಟ್ ಮಾಡ್ತಾರೆ. ಕಟ್ ಮಾಡಿ Okay. Ready, go. ನಾನು ಐಶ್ವರ್ಯ ಅವ್ರನ್ನ ಫಸ್ಟ್ ಟೈಮ್ 21 ಡಿಸೆಂಬರ್ 2025 ಮೀಟ್ ಮಾಡಿದ್ದೆ. ಅದು ಇಟ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಮೀಟ್. ನಾನು ಬಸ್ ಸ್ಟಾಪಲ್ಲಿ ಕಾಯ್ತಾಯಿದ್ದೆ. ಅವರು ಬೇರೆ ಊರಿಂದ ಮಂತ್ರಾಲಯದಿಂದ ದೇವ್ರ ದರ್ಶನ ಮಾಡಿ ಸೀದಾ ನನ್ನ ದರ್ಶನ ಮಾಡೋಕ್ಕೆ ಬಂದರು. ಸೊ ಹಂಗಾಗಿ ಮೇಲಿಂದ ಆಶೀರ್ವಾದ ಬಂದು ಇಬ್ಬರು ಮ್ಯಾಚ್ ಆದ್ವಿ. ತಾರಗಣವು ಸರಿದೆ ಬಾನದಾಚೆ, ನನ್ನ ಸರಿಸಿ ಹರಸಲೆಂದೆ. Hello, Mrs. Aishwarya? ಇಲ್ಲ ಸಾರಿ, Mrs. Aishwarya. ಸೊ ಫಸ್ಟ್ ಥಿಂಗ್, ಯಾವಾಗ ಅವ್ರನ್ನ ಮೀಟ್ ಆದ್ರಿ, ಫಸ್ಟ್ ಟೈಮ್ ಅವ್ರನ್ನ ನೋಡುವಾಗ ಏನ್ ಅನ್ಸ್ತು ನಿಮ್ಗೆ? ನಾನು ಮಂತ್ರಾಲಯ ಹೋಗಿ ವಾಪಸ್ ಬರುವಾಗ ಮೀಟ್ ಆಗಿತ್ತು. ಆನ್ ಡಿಸೆಂಬರ್ 20. ಎಲ್ಲಿ ಮೀಟ್ ಆದ್ರಿ? ಮೀಟ್ ಆಗಿದ್ದು ನಾನು ಎಲ್ಲಿ, ಐ ಥಿಂಕ್ ಬಸ್ ಸ್ಟ್ಯಾಂಡ್ ಇಂದ, ಬಸ್ಸಿಂದ ಇಳ್ದೆ ಅಷ್ಟೇ. ಮಂತ್ರಾಲಯದಿಂದ ಬಂದು ಬಸ್ಸಿಂದ ಇಳ್ದೆ. ಐ ವಾಸ್ ಇನ್ ಮೈ ನೈಟ್ ಡ್ರೆಸ್. ನಾನು ಅನ್ಕೊಂಡಿದ್ದೆ ಪಕ್ಕ ಹುಡ್ಗ ರಿಜೆಕ್ಟ್ ಮಾಡ್ತಾನೆ, ಜರ್ಮನಿ ಹುಡ್ಗ ಅಂತ. ಬಟ್ ಐ ಡೋಂಟ್ ನೋ, ಸಮ್ ಹೌ ಇಟ್ ಕ್ಲಿಕ್. ಎಲ್ಲಿ ಕರ್ಕೊಂಡು ಹೋಗಿದ್ರು ಅವಾಗ ಸಿಕ್ಕಿದ್ದೆ? ಊಟಕ್ಕೆ, ಮುಘಲ್ ದರ್ಬಾರ್. ಬೀಯಿಂಗ್ ಅ ವೆಜ್, ಹಿ ಟುಕ್ ಮಿ ಟು ಅ ನಾನ್ ವೆಜ್ ರೆಸ್ಟೋರೆಂಟ್. ಅಲ್ಲಿ ಹೋದ್ವಿ, ಒಂದ್ ಸ್ವಲ್ಪ ಊಟ ಮಾಡಿ, ಅಂಡ್ ದೆನ್ ಐ ಹ್ಯಾಡ್ ಟು ಲೀವ್. ನಂಗೆ ವಾಪಸ್ ಮತ್ತೆ ಚಿಕ್ಕಮಂಗ್ಳೂರು ರೀಚ್ ಆಗ್ಬೇಕಾಗಿತ್ತು. ಸೊ ವಿ ಜಸ್ಟ್ ಮೆಟ್ ಓನ್ಲಿ ಫಾರ್ ಹಾಫ್ ಆನ್ ಅವರ್ ಅಷ್ಟೇ. ಜಗದ ಸೊಗಸು ಆನೋಟದಲ್ಲೇ ಸುಂದರಿ, ಪಾವನದಿಂದ ತೆರೆಗೆ ಇಳಿದು ನೀಯೇ ಸುಂದರಿ, ಬಾಮಂಟಪಕ್ಕೆ ಹೆಜ್ಜೆ ನಡೆಸು ನೀ. ಓಡಿ ಓಡಿ ಬಂದೆ, ನೀ ನನ್ನ ರಾಮನೇ, ನಾನಿನ್ನ ಸೀತೆ. Asked me to sit behind me the very soon moment when I met him. I was like, ಇಷ್ಟು ಬೇಗ ಹಿಂದೆ ಕೂರೋದಕ್ಕ ಅಂತ. ಬೈಕ್ ಮೇಲೆ ಕೂರೋದಕ್ಕೆ ಐ ವಾಸ್ ಫೀಲಿಂಗ್ ಹೆಸಿಟೇಟೆಡ್. ಆಮೇಲೆ ಅದು ಲೇಟ್ ನೈಟ್, ಇಟ್ ವಾಸ್ ಅರೌಂಡ್ 11 o'clock. ನಾನು ಅನ್ಕೋತಾ ಇದ್ದಿದ್ದು ಏನು ಅನ್ಕೋಬಹುದು ಅವ್ರು ನನ್ನ ಬಗ್ಗೆ, ಅದು ಇಷ್ಟು ರಾತ್ರಿಯಲ್ಲಿ ಹೋಗ್ತಿರೋದು. ಬಟ್ ಒನ್ ಗುಡ್ ಥಿಂಗ್ ಇಸ್, ನನಗೆ ಅವರಿಗೆ ಕಾಮನ್ ಪರಿಚಯ ಇರೋದು ಸುಮಿತ್ರಾ ಆಂಟಿ. ಸೊ ಅವ್ರ ಥ್ರೂ ಬಂದಿರೋದು ಅಂತ ಐ ಥಿಂಕ್ ಹಿ ಈಸ್ ಅ ಗುಡ್ ಗೈ ಅಂತ ಒಂದು ಕಾನ್ಫಿಡೆನ್ಸ್ ಮೇಲೆ ಹೋಗಿದ್ದು. ಐ ಥಿಂಕ್ ದಟ್ ವಾಸ್ ಅ ಮೂಮೆಂಟ್. ಬಗ್ಗೆ ನನಗೆ ತುಂಬ ಇಷ್ಟ ಆಗಿದ್ದು ಅವ್ರ ಸ್ಮೈಲ್. ಎವ್ರಿ ಡೇ ಎದ್ದಾಗ ಅವ್ರ ಸ್ಮೈಲ್ ನೋಡಬೇಕು ಅಂತ ಕಾಯ್ತಾ ಇರ್ತೀನಿ. ಇವತ್ತಿಗೂ ಕಾಯ್ತಾ ಇದ್ದೀನಿ, ಕಾಯ್ತಾನೆ ಇರ್ತೀನಿ. ಐ ಲವ್ ಯು ಐಶ್ವರ್ಯ. ನನ್ನ ಅಮ್ಮ ಅಪ್ಪಾಜಿ ನೋಡಕ್ ಬಂದಿದ್ದಾಗ ಅವ್ರು ತುಂಬಾ ಪ್ರೀತಿಯಿಂದ ಸಾಕಿದೀವಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಅಪ್ಪಾಜಿ ಇವ್ರು ಹರ್ಷಿತ್ಗೆ. ಆವಾಗ ಹರ್ಷಿತ್, ನೀವೇನು ಯೋಚನೆ ಮಾಡಬೇಡಿ, ನಾನು ನೋಡ್ಕೊಂತೀನಿ, ಪರವಾಗಿಲ್ಲ ಅಂತ ಹೇಳಿದ್ದೆ. ಐ ಥಿಂಕ್ ದಟ್ ವಾಸ್ ಅ ಮೂಮೆಂಟ್ ವೆನ್ ಐ ಹ್ಯಾಡ್ ಫಾಲನ್ ಇನ್ ಲವ್. ಬಟ್ ಆದ್ರೆ ಅವಾಗ ಒಂದು ಭರವಸೆ ಬಂತು. ಸೊ ಐ ಥಿಂಕ್ ದಟ್ ವಾಸ್ ಅ ಮೂಮೆಂಟ್. ಅಂಡ್ ಐ ಲವ್ ಯು ಹರ್ಷಿತ್. ಸೀತಾ ಕಲ್ಯಾಣ ವೈ. And I love you, Harshit.